PCOS ಅಥವಾ PCODನ ಈ ಥರ ನಿಮ್ಗೆ ಏನಾರ ಕನ್ಫ್ಯೂಷನ್ ಇದ್ದರೆ ಇನ್ಮೇಲೆ ಈ ಕನ್ಫ್ಯೂಷನ್ ಬೇಕಾಗಿಲ್ಲ. ಯಾಕಂದರೆ ಇವಾಗ ಅದನ್ನು PMOS ಅಂತ ಕರಿತೀವಿ, ಅಂದರೆ ಪಾಲಿ ಎಂಡೋಕ್ರೈನ್ ಮೆಟಬಾಲಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ. ಏನಕ್ಕೆ ಈ ಹೆಸರು ಚೇಂಜ್ ಮಾಡಿದ್ದಾರೆ? ಏನಕ್ಕೆ ಅಂದರೆ ಮುಂಚಿನ PCOS ಅಥವಾ PCOD ತುಂಬ ಕನ್ಫ್ಯೂಷನ್ ಮಾಡ್ತಿತ್ತು, ಪೇಷಂಟಿಗೆ ತುಂಬ ಆತಂಕ ಕೂಡ ಕೊಡ್ತಿತ್ತು. ಪಾಲಿಸಿಸ್ಟಿಕ್ ಅಂತ ಅಂದರೆ ಓವರೀಸಲ್ಲಿ ಮಲ್ಟಿಪಲ್ ಸಿಸ್ಟ್ ಥರ ಕಾಣುತ್ತೆ. ಸೊ ಹಾಗಾಗಿ ಪೇಷಂಟ್ಸ್ ಏನು ಅಂದ್ಕೊತಿದ್ರು, ನನಗೆ ಓವರೀಸಲ್ಲಿ ಸಿಸ್ಟ್ ಇದೆ ಅಂತ ಅಂದ್ಬಿಟ್ಟು. ಬಟ್ ಇದು ಸಿಸ್ಟ್ ಅಲ್ಲ, ಇದು ನಿಮ್ಮ ಫಾಲಿಕಲ್ಸ್ ಇಮ್ಮೆಚ್ಯೂರ್ ಆಗಿ ಇರೋದು. ಇದು ಸಿಸ್ಟ್ ಥರ ಕಾಣುತ್ತೆ ಚಿಕ್ಕದಾಗಿ. ಸೊ ಈ ಕನ್ಫ್ಯೂಷನ್ ಬೇಡ ಅಂದ್ಬಿಟ್ಟು PMOS ಅಂತ ಹೇಳ್ತೀವಿ. PMS ಹೇಳೋದಕ್ಕೆ ಇನ್ನೊಂದು ಅರ್ಥ ಏನು ಅಂತಂದರೆ, PCOS ಅಲ್ಲಿ ಮೆಟಬಾಲಿಕ್ ಸಿಂಡ್ರೋಮ್ ಇರ್ತದೆ. ಅಂದರೆ ನಿಮ್ಮ ಬಾಡಿಯಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸಿಂದ ಮತ್ತು ನಿಮ್ಮ ಬಾಡಿಯಲ್ಲಿ ಮೇಲ್ ಹಾರ್ಮೋನ್ ಜಾಸ್ತಿ ಇರೋದ್ರಿಂದ ನಿಮಗೆ BP ಅಥವಾ ಶುಗರ್ ಬರುವ ಸಾಧ್ಯತೆ ಹೆಚ್ಚಿಗೆ ಇರ್ತದೆ. ಸೊ ಹಾಗಾಗಿ ಈಗ PCOS ಅಥವಾ PCOD ಟರ್ಮಿನಾಲಜಿನ ತೆಗೆದಾಕಿ PMOS ಅಂತ ಡಯಾಗ್ನೋಸಿಸ್ ಮಾಡ್ತೀವಿ. ಸೊ ಮತ್ತೆ ಈ ಥರ ಕನ್ಫ್ಯೂಷನ್ ಏನೂ ಬೇಡ ನಿಮಗೆ. ಸೊ ನಿಮ್ಗೇನಾದ್ರು PCOS ಇದ್ದರೆ ಅದು ಇನ್ಮೇಲೆ PCOD ಅಂತ ಕರೆಯೋದಿಲ್ಲ, ನಾವು ಅದನ್ನು PMOS ಅಂತ ಕರಿತೀವಿ. ಸೊ ಈ ಥರ ವೀಡಿಯೋಸ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಫಾಲೋ ಫಾರ್ ಮೋರ್.